ನಗರದ ಸಸ್ಯಕಾಶಿ ಲಾಲ್ಬಾಗ್ನಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ಹೂಗಳಲ್ಲಿ ಅರಳಿದೆ ಗಂಗರ ಸಾಮ್ರಾಜ್ಯ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಬೆಂಗಳೂರಿನ ಐತಿಹಾಸಿಕ ಲಾಲ್ಬಾಗ್ ಉದ್ಯಾನವನದಲ್ಲಿ ಆಗಸ್ಟ್ 6ನೇ ತಾರೀಕಿನಿಂದ ಅಂದರೆ ಇವತ್ತಿನಿಂದ ಆಗಸ್ಟ್ 17ನೇ ತಾರೀಕಿನವರೆಗೂ ಕೂಡ 220ನೇ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಈ ಬಾರಿ ಪ್ರದರ್ಶನದ ಪ್ರಮುಖ ಆಕರ್ಷಣೆಯಾಗಿ ಸುಮಾರು 1000 ವರ್ಷಗಳ ಗಂಗರ ಸಾಮ್ರಾಜ್ಯದ ಇತಿಹಾಸ, ಸಂಸ್ಕೃತಿ ಹಾಗೂ ಪರಂಪರೆಯನ್ನ ಹೂಗಳ ಕಲಾಕೃತಿಗಳ ಮೂಲಕ ಜೀವಂತವಾಗಿ ಅನಾವರಣಗೊಳಿಸಲಾಗ್ತಾ ಇದೆ. ಐತಿಹಾಸಿಕ ಗಾಜಿನ ಮನೆಯಲ್ಲಿ ಬಣ್ಣ ಬಣ್ಣದ ಹೂಗಳಿಂದ ನಿರ್ಮಾಣ ಮಾಡಲಾದಂತಹ ಕಲಾಕೃತಿಗಳು ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿವೆ. ಈ ಬಾರಿಯ ಫಲಪುಷ್ಪ ಪ್ರದರ್ಶನದ ಪ್ರಮುಖ ಆಕರ್ಷಣೆಯಾಗಿ ಗಣೇಶನ ಮಾದರಿಯಲ್ಲಿ ರೂಪಿಸಲಾದಂತಹ ಅದ್ದೂರಿ ಹೂವಿನ ಕಲಾಕೃತಿ ಎಲ್ಲರ ಗಮನವನ್ನ ಸೆಳೆದಿರುವಂಥದ್ದು. ಅದರ ಜೊತೆಗೆ ಸುಮಾರು 6 ಲಕ್ಷಕ್ಕೂ ಹೆಚ್ಚು ವಿವಿಧ ಜಾತಿಯ ಹೂಗಳನ್ನು ಬಳಕೆ ಮಾಡಿಕೊಂಡು ಈ ವಿಶೇಷ ಕಲಾಕೃತಿಯನ್ನ ಸಿದ್ಧಪಡಿಸಲಾಗಿದೆ. ಬಣ್ಣ ಬಣ್ಣದ ಹೂಗಳ ಸಂಯೋಜನೆಯಿಂದ ಮೂಡಿಬಂದಿರತಕ್ಕಂಥ ಈ ಕಲಾಕೃತಿ ಪ್ರದರ್ಶನದ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಇನ್ನು ಆಗಸ್ಟ್ 6ನೇ ತಾರೀಕಿನಿಂದ ಅಂದರೆ ಇಂದಿನಿಂದ 17ನೇ ತಾರೀಕಿನವರೆಗೂ ಕೂಡ 12 ದಿನಗಳ ಕಾಲ ಈ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಆಗಸ್ಟ್ 6ನೇ ತಾರೀಕು ಅಂದರೆ ಇವತ್ತು ಬೆಳಿಗ್ಗೆ 11 ಗಂಟೆಗೆ ಅಧಿಕೃತವಾಗಿ ಉದ್ಘಾಟನೆಯನ್ನು ಕೂಡ ಮಾಡಲಿದ್ದಾರೆ. ಗಂಗಾ ರಾಜವಂಶದ ವೈಭವವನ್ನ ಕೇಂದ್ರ ವಿಷಯವನ್ನಾಗಿ ಮಾಡಿಕೊಂಡು ರೂಪಿಸಲಾದಂತಹ ಈ ಪ್ರದರ್ಶನದಲ್ಲಿ ಶ್ರವಣ ಬೆಳಗೊಳದ ಭಗವಾನ್ ಬಾಹುಬಲಿ ಪ್ರತಿಮೆ, ತಲಕಾಡಿನ ಪುರಾತನ ದೇವಾಲಯಗಳ ಪ್ರತಿಕೃತಿಗಳು, ಗಂಗಾ ದೊರೆಗಳ ಬಲಿಷ್ಠ ಗಜಸೇನೆ ಹಾಗೂ ಯುದ್ಧದ ದೃಶ್ಯಗಳನ್ನ ಹೂವಿನ ಕಲಾಕೃತಿಗಳ ರೂಪದಲ್ಲಿ ಸೊಗಸಾಗಿ ಮೂಡಿಸಲಾಗ್ತಾ ಇದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.